ಮನಸೂರು ಶ್ರೀ ರೇವಣಸಿದ್ದೇಶ್ವರ ವಿದ್ಯಾಪೀಠ ಮಹಾಮಠ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ 532ನೇ ಕನಕ ಜಯಂತಿ ಅಂಗವಾಗಿ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ 2023 ಕನಕದಾಸರ ಬದುಕು ಬರಹ ಸಂದೇಶ ವಿಚಾರ ಸಂಕಿರಣದ ಕನಕ ಜ್ಯೋತಿ ಒತ್ತಿಸಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಬಸವರಾಜ ದೇವರು ಕನಕರ ಕೀರ್ತನೆಗಳನ್ನ ಮಾನವೀಯ ಮೌಲ್ಯದ ಆಗರಗಳಾಗಿವೆ. ಕನಕದಾಸರ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳ್ಳಾದಿಗಳು, ಉಗಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನ ಮುಡಿಗೆಗಳ ರೂಪದಲ್ಲಿ ನೀಡಿದ್ದಾರೆ. ಅಂದಾಜು 316 ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವರ 5 ಕೃತಿಗಳಾದ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಅಭಿಭಕ್ತಿಸಾರ ಕಾವ್ಯ ಕೀರ್ತನೆಗಳು ಬಹುದೊಡ್ಡ ಕಾಣಿಕೆಗಳಾಗಿವೆ. 16 ವರ್ಷಗಳಿಂದ ಶ್ರೀಮಠವು ಕನಕರ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರಸಾರ ಮಾಡುತ್ತಾ ಕನಕರ ಸೇವೆಗೈಯುತ್ತಲಿದೆಂದು ಶ್ರೀಗಳು ನುಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನಕರ ಸಾಹಿತ್ಯದಲ್ಲಿ ವೈಚಾರಿಕ ನಿಲುವು ವಿಷಯವನ್ನ ಕರ್ನಾಟಕ ಮಹಾವಿದ್ಯಾಲಯದ ಡಾಕ್ಟರ್ ಕೆಎಸ್ ಕಟ್ಟಿಗಿ ಮಂಡಿಸಿದರು. ಅದೇ ರೀತಿ ಕನಕರ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು ವಿಷಯವನ್ನ ಸೌದತ್ತಿಯ ಪ್ರಾಧ್ಯಾಪಕರಾದ ವೈ.ಎಂ. ಯಾಕೊಳ್ಳಿ ಕನಕ ಕೀರ್ತನೆಗಳ ಸಾಹಿತ್ಯ ಮೌಲ್ಯ ವಿಷಯಗಳನ್ನು ಮಂಡಿಸಿ ಕನಕರ ಸಾಹಿತ್ಯ ಒಟ್ಟು ಆಶಯ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವುದು, ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸುವುದು, ಆ ಮೂಲಕ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಿಸುವುದು ಕನಕರ ಬಯಕೆ ಆಗಿತ್ತು ಎಂದು ಹೇಳಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಅಂಗಡಿ, ಬಸವರಾಜ್ ಆನೆಗುಂದಿ, ಪ್ರಭು ಹಂಚಿನಾಳ್ ಕಾರ್ಯಕ್ರಮದಲ್ಲಿ ಅತಿಥಿಗಳು ಭಾಗವಹಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾ ಹಾವೇರಿ ತಂಡ, ಲಕ್ಷ್ಮೀದೇವಿ ಮಹಿಳಾ ಡೊಳ್ಳಿನ ತಂಡ, ಕಲಕೇರಿ ಸಂಗೀತ ಮಹಾವಿದ್ಯಾಲಯ ಧಾರವಾಡ, ಬೀರಲಿಂಗೇಶ್ವರ ಭಜನಾ ತಂಡ, ಶಿವಯೋಗೇಶ್ವರ ಸಂಘ ತಂಡದವರಿಂದ ಜಾನಪದ ಝೇಂಕಾರ, ಶ್ರೀಧರ್ ಭಜಂತ್ರಿ, ಕೃಷ್ಣ ಪ್ರಸಾದ್ ನೃತ್ಯ ಶಾಲೆ ಧಾರವಾಡ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಕಾರ್ಯಕ್ರಮ ಮನಸೂರೆಗೊಂಡಿತು.